ನಮಸ್ಕಾರ ಎಲ್ರಿಗೂ. ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಸ್ಗಳನ್ನು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ತುಂಬಾ ಜನರಿಗೆ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ಲ ಅಂತ ತುಂಬಾ ಜನರ ಕಡೆ ಈಗ ವಿಚಾರಿಸ್ತಿರ್ತೀರಾ. ಕಳೆದ ಒಂದು ವರ್ಷದಿಂದ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದಾಗಿನಿಂದ ಹಿಡಿದು 11ನೇ ಕಂತಿನವರೆಗೂ ಪ್ರತಿ ತಿಂಗಳು 2,000 ರೂಪಾಯಿನ ಎಲ್ಲರ ಅಕೌಂಟ್ಗಳಿಗೆ ಹಾಕ್ತಿದ್ದಾರೆ. ಆದರೆ 12 ಮತ್ತು 13ನೇ ಕಂತಿನ ಹಣ ಅಂದ್ರೆ 4,000 ರೂಪಾಯಿ ಈಗ ಯಾರ ಒಂದು ಅಕೌಂಟ್ಗೆ ಕೂಡ ಬಂದಿಲ್ಲ. ಸೊ ಇದರ ಕುರಿತಾಗಿ ಈಗ ಕೆಲವೊಂದು ಅಪ್ಡೇಟ್ಸ್ಗಳನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಅದೇನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದ್ರ ಜೊತೆಗೆ ಈಗಾಗಲೇ ತುಂಬಾ ಜನರ ಒಂದು BPL ಕಾರ್ಡ್ ಅಂದ್ರೆ ರೇಷನ್ ಕಾರ್ಡ್ ರದ್ದಾಗಿದೆ. ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಅಂಡ್ ಶೇರ್ ಮಾಡಿ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಒಟ್ಟಾರೆ 50,000 ಕೋಟಿಗಿಂತ ಹೆಚ್ಚು ಹಣವನ್ನ ರಾಜ್ಯ ಸರ್ಕಾರ ಈಗ ಇನ್ವೆಸ್ಟ್ ಮಾಡಿದೆ. ಕಳೆದ ಒಂದು ವರ್ಷದಿಂದ ಕೂಡ ಪ್ರತಿಯೊಬ್ಬ ಮಹಿಳೆಯರಿಗೆ 2,000 ರೂಪಾಯಿ ಬಂದು ಅವರವರ ಅಕೌಂಟ್ಗಳಿಗೆ ಬಂದು ನೇರವಾಗಿ ತಲುಪ್ತಾ ಇದೆ. ಆದ್ರೆ ಕೆಲ ತಿಂಗಳುಗಳು ಅಂತಂದ್ರೆ ಕಳೆದ ಒಂದು 2 ರಿಂದ 3 ತಿಂಗಳಿಂದ ಯಾವುದೇ ರೀತಿಯಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬಂದಿಲ್ಲ. ಆದ್ರೆ ನಿನ್ನೆಯಿಂದ 11ನೇ ಕಂತಿನ ಹಣ ತುಂಬಾ ಜನರಿಗೆ ಬಂದಿದೆ. ಸೊ ಈ ಒಂದು 11ನೇ ಕಂತಿನ ಒಂದು ಹಣವನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ 2 ರಿಂದ 3 ದಿನಗಳು ಆಗಿವೆ. ಸೊ ಇನ್ನೂ ಕೂಡ ಯಾರು 11ನೇ ಕಂತಿನ ಒಂದು ಹಣವನ್ನ ಪಡೆದಿಲ್ಲ ಅಂತಂದ್ರೆ 2 ರಿಂದ 3 ದಿನಗಳ ಒಳಗೆ ಅವ್ರಿಗೆ 11ನೇ ಕಂತಿನ ಹಣ ಬಂದು ತಲುಪಲಿದೆ. ಇನ್ನು 12 ಮತ್ತು 13ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ಸ್ಗಳು ಏನಿವೆ ಅಂತ ನೋಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನ್ಯೂಸ್ ಅನ್ನ ಹೇಳಬೇಕು. ಸ್ನೇಹಿತರೆ, ರಾಜ್ಯ ಸರ್ಕಾರ ಈಗ 2 ಲಕ್ಷಕ್ಕಿಂತ ಹೆಚ್ಚು BPL ಕಾರ್ಡ್ ಅಂದ್ರೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಬರ್ತಿದೆ. ಇದಕ್ಕೆ ಕಾರಣಗಳು ಏನಪ್ಪಾ ಅಂತ ನೋಡೋದಾದ್ರೆ ನಕಲಿ BPL ಕಾರ್ಡ್ ಅನ್ನ ಬಳಸಿ ತುಂಬಾ ಜನರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ರೇಷನ್ ಅನ್ನ ಪಡಿತಾ ಇದ್ದಾರೆ. ಸೊ ರಾಜ್ಯ ಸರ್ಕಾರ ಈಗ ಆ ಒಂದು ನಕಲಿ ಹೊಂದಿದ ಒಂದು BPL ಕಾರ್ಡ್ಗಳನ್ನ ಈಗ ರದ್ದುಗೊಳಿಸ್ತಾ ಬರ್ತಿದೆ. ಸೊ ಯಾರ್ಯಾರ ಒಂದು BPL ಕಾರ್ಡ್ಗಳು ರದ್ದುಗೊಳಿಸಲಾಗಿದೆಯೋ ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಯಾವುದೇ ರೀತಿಯ ಹಣವನ್ನ ಪಡೆಯೋದಿಲ್ಲ. ಅದ್ರ ಜೊತೆಗೆ ಯಾವುದೇ ಒಂದು ಗೌರ್ಮೆಂಟ್ನ ಒಂದು ಹೆಲ್ತ್ ಫೆಸಿಲಿಟಿ ಆಗಿರ್ಬೋದು, ರೇಷನ್ ಆಗಿರ್ಬೋದು, ಅದು ಕೂಡ ಈಗ ಬಂದ್ ಆಗಲಿದೆ. ಅದ್ರ ಜೊತೆಗೆ ಈಗ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಅಥವಾ BPL ಕಾರ್ಡ್ ಹೊಂದಿರುವವರಿಗೆ ಒಂದು ಮಾನದಂಡಗಳನ್ನ ಈಗ ವಹಿಸಿದೆ. ಅದೇನಪ್ಪಾ ಅಂತಂದ್ರೆ ಯಾರು ಈ ಒಂದು ಇನ್ಕಮ್ ಟ್ಯಾಕ್ಸ್ ಅಥವಾ GST ಅನ್ನ ಫೈಲ್ ಮಾಡ್ತಾ ಇರ್ತಾರೋ ಅವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಯಾವುದೇ ಒಂದು ಫೆಸಿಲಿಟಿಗಳು ಸಿಗೋದಿಲ್ಲ. ಹಾಗೂ ಇಲ್ಲಿಯವರೆಗೂ ಯಾರ್ಯಾರು ರೇಷನ್ ಅನ್ನ ಪಡೆದಿರ್ತಾರೋ ಅಥವಾ ರೇಷನ್ ದುಡ್ಡನ್ನ ಪಡೆದಿರ್ತಾರೋ ಆ ಒಂದು ರೇಷನ್ ಅನ್ನ ಈಗ ವಾಪಸ್ ಪಡೆಯಲಾಗುತ್ತದೆ. ಅದೇನಪ್ಪಾ ಅಂತಂದ್ರೆ ಪ್ರತಿ ಕೆಜಿಗೆ 30 ರೂಪಾಯಿ ಅಂತೆ ಎಲ್ರಿಗೂ ಕೂಡ ಫೈನ್ ಹಾಕಿ ವಾಪಸ್ ಪಡೆಯಲಾಗುವುದು ಅಂತ ರಾಜ್ಯ ಸರ್ಕಾರ ಹೇಳಿದೆ. ಹಾಗೂ ಯಾವ ಒಂದು ಕುಟುಂಬದ ವಾರ್ಷಿಕ ಆದಾಯ ನಾವೇನು ಇನ್ಕಮ್ ಅಂತ ಕರಿತೀವಿ ಅದು 1,20,000ಕ್ಕಿಂತ ಹೆಚ್ಚಿತ್ತಂತಂದ್ರೆ ಹಾಗೂ ಯಾವ ಒಂದು ಕುಟುಂಬ ಒಂದು ಕಾರನ್ನ ಹೊಂದಿರುತ್ತದೆಯೋ ಸೊ ಈ ಒಂದು ಕೆಟಗರಿಯಲ್ಲಿ ಬರೋರಿಗೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಒಂದು ಹಣ ಬರುವುದಿಲ್ಲ ಅಂತಾನೆ ಹೇಳ್ಬೋದು. ಈ ರೀತಿಯ ಒಂದು ಕ್ರೈಟೇರಿಯಾ ಅಂತಂದ್ರೆ ಮಾನದಂಡಗಳನ್ನ ವಹಿಸಿದ ಸರ್ಕಾರ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಪಡೆಯುತ್ತಿರುವವರ ಸಂಖ್ಯೆಯನ್ನ ಕಡಿಮೆ ಮಾಡ್ತಾ ಇದೆ. ಇನ್ನು ತುಂಬಾ ಜನರಿಗೆ 12 ಮತ್ತು 13ನೇ ಕಂತಿನ ಹಣ ಇಲ್ಲಿವರೆಗೂ ಬಂದು ತಲುಪಿಲ್ಲ. ಅದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಿನ್ನೆ ನಡೆದಂತ ಒಂದು ಪ್ರೆಸ್ ಮೀಟ್ ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಇದೇ ತಿಂಗಳು ಅಂತಂದ್ರೆ ಸೆಪ್ಟೆಂಬರ್ನ ಕೊನೆಯ ವಾರದ ಒಳಗಡೆ ಈ ಒಂದು 12 ಮತ್ತು 13ನೇ ಕಂತಿನ ಹಣ ಬಂದು ಎಲ್ರಿಗೂ ಕೂಡ ಜಮಾ ಆಗಲಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಯಾಕೆಂತಂದ್ರೆ ಈ ಹಿಂದಿನ ಒಂದು 2 ರಿಂದ 3 ತಿಂಗಳಲ್ಲಿ ಅವರು ಈ ಒಂದು ನಕಲಿ ಹೊಂದಿದ BPL ಕಾರ್ಡ್ಗಳನ್ನ ಪತ್ತೆ ಹಚ್ಚಿ ಅವುಗಳನ್ನ ರದ್ದುಗೊಳಿಸುವಲ್ಲಿ ತುಂಬಾನೇ ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ. ಆ ಒಂದು ರದ್ದುಗೊಂಡಂತ ಲಿಸ್ಟ್ ಅನ್ನ ಹೊರತುಪಡಿಸಿ ಉಳಿದವರಿಗೆ ಈಗ ಈ ಒಂದು ಸೆಪ್ಟೆಂಬರ್ ಕೊನೆಯ ವಾರದ ಒಳಗಡೆ ಎಲ್ರಿಗೂ ಬಂದು ಹಣ ತಲುಪಲಿದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸೊ ಹೀಗಾಗಿ ರಾಜ್ಯದ ಮಹಿಳೆಯರಿಗೆ ಈ ಒಂದು ಸೆಪ್ಟೆಂಬರ್ ಕೊನೆಯ ವಾರದ ಒಳಗಡೆ ಎಲ್ರಿಗೂ ಬಂದು 4,000 ರೂಪಾಯಿ ಬಂದು ತಲುಪಲಿದೆ ಅಂತಾನೆ ಹೇಳ್ಬೋದು. ಸೊ ಇದೇ ರೀತಿ ಗೌರ್ಮೆಂಟ್ಗೆ ಅಥವಾ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ನೋಡಬಹುದು. ಸೊ ಇನ್ನೊಂದು ಅಪ್ಡೇಟ್ಸ್ ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.